ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೆಕ್ಸ್ಟ್ ಯಾವ ಹುಡುಗನ್ನ ನೋಡಕ್ ಹೋಗ್ತಿದೀವಿ ಸುಬ್ರಹ್ಮಣ್ಯ ಅವರೇ? ಕಾಲ್ ಮಾಡಿ ಅವ್ರಿಗೆ. ಮೇಡಮ್ ಪ್ಲೀಸ್ ನೀವು ಹಂಗೆ ಕರಿಬೇಡಿ ಮೇಡಮ್. ನೀವ್ ಆತರ ಕರಿತಿದ್ರೆ ನಾನೇ ಸುಬ್ಬು ಅನ್ನೋದೇ ಮರ್ತೋಗ್ಬಿಡುತ್ತೆ. ಬೇರೆ ಜೊತೆ ನಾವು ಮಾತಾಡ್ತಿದೀನಿ ಅನ್ಸುತ್ತೆ. ಹೌದು, ನೀವು ಬೇರೆಯವ್ರೇ ಅಲ್ವಾ? ಬೇರೆಯವ್ರು ಅಷ್ಟೇ ಅಲ್ಲ, ಬೇರೆಯವ್ರಿಗೆ ಗಂಡ ಆಗೋರು. ನೀವು ಮದ್ವೆ ಆಗೋ ಹುಡುಗಿ ನನ್ನ ಹತ್ರ ಬಂದು ನಾನ್ ಗಂಡ ಆಗೋರ್ನ ನೀವ್ ಯಾಕೆ ಸುಬ್ಬು ಅಂತ ಕರಿತಿದ್ದೀರಾ ಅಂತ ನನಗೆ ಕೇಳಿದ್ರೆ ನಾನ್ ಏನಂತ ಹೇಳಿ? ಪಾಪ ಮದ್ವೆ ಆಸೆ ಬೇರೆ ಬಂದು ಪೇಪರ್ ಅಲ್ಲಿ ಬೇರೆ ಹಾಕ್ಸಿದಿರಲ್ಲ. ಮೇಡಮ್ ಪೇಪರ್ ಅಲ್ಲಿ ಹಾಕ್ಸಿರೋದಕ್ಕೂ ನನ್ ಮನ್ಸಲ್ಲಿರೋದಕ್ಕೂ ಸಂಬಂಧನೇ ಇಲ್ಲ ಮೇಡಮ್. ಸಂಬಂಧನ ಇಲ್ಲದೆ ಪೇಪರ್ ಅಲ್ಲಿ ಹಾಕ್ಸೋದಕ್ ಸಾಧ್ಯನಾ? ಸಂಬಂಧ ಬೆಳೆಸೋ ಆಸೆ ಇದೆ ನಿಮಗೆ, ಅದಕ್ಕೆ ಪೇಪರ್ ಅಲ್ಲಿ ಹಾಕ್ಸಿದ್ದೀರಾ. ಮನ್ಸಲ್ಲಿ ಏನಿದೆ ಅದನ್ನ ಓಪನ್ ಆಗಿ ಹೇಳ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಈ ತರ ಪೇಪರ್ ಅಲ್ಲೆಲ್ಲ ಹಾಕ್ಸ್ಕೊಂಡು ಓಡಾಡಬಾರ್ದು. ಮೇಡಮ್ ಯಾಕೆ ಮೇಡಮ್ ಈ ತರ ಚುಚ್ಚಿ ಮಾತಾಡ್ತಿದ್ದೀರಾ? ಪೇಪರ್ ಅಲ್ಲಿ ಹಾಕ್ಸಿರೋದು ನಾನಲ್ಲ. ಅಷ್ಟಕ್ಕೂ ನನ್ ಮನ್ಸಲ್ಲಿರೋ ಆಸೆನೇ ಬೇರೆ ಮೇಡಮ್. ಓಹೋ, ನಿಮ್ ಮನ್ಸಲ್ಲಿ ಬೇರೆ ಬೇರೆ ಆಸೆಗಳು ಬೇರೆ ಇದೆಯಾ? ಹೇಳಿ ಸ್ವಲ್ಪ ಕೇಳೋಣ. ನಿಮ್ ಮನ್ಸಲ್ಲಿ ಯಾವ ತರ ಆಸೆ ಇದೆ ಅಂತ. ನಾನೇನೋ ಹೇಳ್ಬೇಕು ಅನ್ಕೊಂಡೆ ಇದೀನಿ, ಆದ್ರೆ ಏನು? ನಾನಂತೂ ನಿಮ್ಮನ್ನ ತಡಿತಾ ಇಲ್ಲ, ಹೇಳಿ. ಯಾವತ್ತೋ ಒಂದ್ ಕಾಲದಲ್ಲಿ ನಿಮ್ ಫ್ರೆಂಡ್ ಆಗಿದ್ನಲ್ಲ, ಅದಕ್ಕೋಸ್ಕರ ಆ ಆಸೆಗಳನ್ನೆಲ್ಲ ಕೇಳಿ ಅದನ್ನ ಈಡೇರ್ಸೋದಕ್ ಸಾಧ್ಯನಾ ಅಂತ ನೋಡ್ತೀನಿ. ಹೇಳ್ಕೊಡಿ ಸುಬ್ರಹ್ಮಣ್ಯ ಅವರೇ, ನಿಮ್ ಮನ್ಸಲ್ಲಿ ಯಾವ ಆಸೆ ಇದೆ ಹೇಳಿ. ಇಲ್ಲ, ಇಷ್ಟಾದ್ಮೇಲೆ ಹೇಳ್ಕೊಳ್ಳೇಬೇಕು. ಇನ್ ತಡ ಮಾಡಿದ್ರೆ ಅರ್ಥನೇ ಇಲ್ಲ. ನನ್ನ ಮನ್ಸಲ್ಲಿ ಏನಿದೆ ಅಂತ ಮೇಡಮ್ ಹೇಳ್ಬಿಡ್ತೀನಿ. ಕಾಯಾಗ ನಿಲ್ಸಿದ್ರಿ? ನನ್ನ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ. ಮೇಡಮ್ ಈಗ ನಾನು ನಿಮ್ಗೆ ಹೇಳ್ತಿರೋ ವಿಷಯ ಕೇಳಿ ನಿಮ್ಗೆ ಆಶ್ಚರ್ಯನೂ ಆಗ್ಬೋದು. ಇವನೇನು ಈ ಥರ ಮಾತಾಡ್ತಿದ್ದಾನಲ್ಲ ಅಂತ ಅನ್ನಿಸ್ಬೋದು, ಅಥವಾ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಲೂ ಅನ್ನಿಸ್ಬೋದು. ನಾನು ತಮಾಷೆ ಮಾಡ್ತಿದ್ದೀನೋ, ಸುಳ್ಳು ಹೇಳ್ತಿದ್ದೀನೋ, ಅಥವಾ ನಿಮ್ಗೆ ಆಟ ಆಡಿಸ್ತಿದ್ದೀನೋ, ಈ ಥರ ಎಲ್ಲ ನಿಮ್ಗೆ ಅನಿಸಿದ್ರೆ ಅದು ನನ್ನ ತಪ್ಪಲ್ಲ ಮೇಡಮ್. ಆದರೆ ಈ ವಿಷಯನ ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಅಪಾರ್ಥ ಮಾಡ್ಕೋಬೇಡಿ ಮೇಡಮ್. ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ, ಅಪಾರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ನೀವೇನು ನನ್ನ ಹತ್ರ ಮಾತಾಡ್ಬೇಡಿ. ಪೀಠ್ಗೆ ಸಾಕು, ಹೇಳಿ ವಿಷಯ ಏನು ಅಂತ. ಮೇಡಮ್ ಅದು ನಾನು ನನಗೆ ಅಂತ ಇಂಥದ್ದು ಬೇಕು ಅಂತ ಬಯಸ್ತವನೇ ಅಲ್ಲ. ಎಲ್ಲವುದು ನನ್ನ ಫ್ಯಾಮಿಲಿಗೆ ಇರಲಿ ಅಂತ ಅನ್ಕೋತಿದ್ದೆ. ಬುದ್ಧಿ ಬಂದು ಕೆಲ್ಸಕ್ಕೆ ಸೇರ್ಕೊಳ್ಬೇಕು ಅನ್ಕೊಂಡ್ಮೇಲೆ ಅಪ್ಪನ ಥರನೇ ಮನೆ ಜವಾಬ್ದಾರಿ ನೋಡ್ಕೋಬೇಕು ಅಂದ್ಕೊಂಡೆ. ಮನೇನ ಚೆನ್ನಾಗಿ ನೋಡ್ಕೋಬೇಕು ಅನ್ಕೊಂಡೆ, ಮನೆಯವ್ರನ್ನ ಸಂತೋಷವಾಗಿ ಇಟ್ಕೋಬೇಕು ಅನ್ಕೊಂಡೆ. ಆದರೆ ಇದ್ರ ಮಧ್ಯ ನನಗೇನು ಬೇಕು ಅನ್ನೋದೇ ನಾನು ಮರ್ತೋದೆ ಮೇಡಮ್. ನಾನು ಹೇಗೆ ಸಂತೋಷವಾಗಿರ್ಬೇಕು, ನನಗೆ ಸಂತೋಷವಾಗಿರೋದಕ್ಕೆ ಏನೇನು ಬೇಕು ಅನ್ನೋದೇ ನಾನು ಮರ್ತೋಗ್ಬಿಟ್ಟೆ. ಆದರೆ ಈಗ ನನ್ನ ಮನಸ್ಸಾಕ್ಷಿನೇ ನನಗೆ ಬೈತಿದೆ. ನನ್ನ ಮನಸ್ಸು ಏನೇನೋ ಬಯಸ್ತಿದೆ ಮೇಡಮ್. ಸತ್ಯ ಹೇಳ್ತೀನಿ ಮೇಡಮ್, ನನಗಿದು ಯಾವುದೂ ಗೊತ್ತಾಗಿರಲಿಲ್ಲ. ಆದರೆ ಈಗ ಗೊತ್ತಾಗ್ತಾ ಇದೆ ಮೇಡಮ್. ನನ್ನ ಮನಸ್ಸು ಹೇಳ್ತಾ ಇರೋದು. ಒಂದ್ ನಿಮಿಷ, ನನಗೊಂದು ಕಾಲ್ ಬರ್ತಾ ಇದೆ. ಒಂದ್ ನಿಮಿಷ. ಕಾಲ್ ಯಾರ್ದು ಮೇಡಮ್? ನಿಮ್ ತಂದೆ ಅವ್ರದ್ದು. ಅಪ್ಪ ಕಾಲ್ ಮಾಡ್ತಿದ್ದಾರಾ? ಹಲೋ, ಹೇಳಿ ಅಂಕಲ್. ಅಯ್ಯೋ ಶ್ರಾವಣಿಯಮ್ಮ, ಇದೇನು ಅಂಕಲ್ ಅಂತ ಕರಿತಿದ್ರ? ಮುಂಚೆ ಎಲ್ಲ ಮಾವ ಅಂತ ಬಾಯಿ ತುಂಬ ಕರಿತಾ ಇದ್ರಿ, ಈಗ ಅಂಕಲ್ ಅಂತ ಕರಿತಾ ಇರೋದನ್ನ ನನ್ನ ಕೈಲಿ ಕೇಳಿಸ್ಕೊಳಕ್ ಆಗ್ತಿಲ್ಲ ಅಮ್ಮವ್ರೆ. ಏನ್ ಮಾಡೋದು ಅಂಕಲ್, ಜೀವನ ಆಗ್ಲಿ ಸಂಬಂಧಗಳಾಗ್ಲಿ ನಾವ್ ಅನ್ಕೊಂಡ್ ಹಾಗಿರಲ್ವಲ್ಲ. ಸಂದರ್ಭಗಳಿಗೆ ತಕ್ಕ ಹಾಗೆ ಸಂಬಂಧಗಳು ಬದಲಾಗ್ತಾ ಇರುತ್ತೆ. ಕ್ಷಮಿಸಿ, ವಿಷಯ ಏನಂತ ಹೇಳಿ. ಶ್ರಾವಣಿಯಮ್ಮ, ನಮ್ಮ ಸುಬ್ಬುಗೆ ಹೆಣ್ಣು ನೋಡ್ತಾ ಇದೀವಲ್ವಾ, ಅದಕ್ಕೆ ನಿಮ್ಗೆ ಯಾರಾದರೂ ಗೊತ್ತಿರೋ ಬಡವ್ರ ಮನೆ ಹೆಣ್ಮಕ್ಳಿದ್ರೆ ಹೇಳೋಣ ಅಂತ ಕಾಲ್ ಮಾಡಿದೆ ಮವ್ರೆ. ಸಾರಿ ಅಂಕಲ್, ನೀವೇನ್ ಹೇಳಿದ್ರಿ ಅಂತ ಕೇಳಿಸಿಲ್ಲ, ಇನ್ನೊಂದ್ಸಲ ಹೇಳ್ತೀರಾ? ಶ್ರಾವಣಿಯಮ್ಮ, ನಮ್ಮ ಸುಬ್ಬುಗೆ ಹುಡುಗಿ ಹುಡುಕ್ತಾ ಇದೀವಲ್ಲ, ನಿಮ್ಗೆ ಯಾರಾದರೂ ಗೊತ್ತಿರೋ ಬಡವ್ರ ಮನೆ ಹುಡುಗಿ, ಒಳ್ಳೆ ಹುಡುಗಿ ಇದ್ರೆ ಹೇಳ್ತೀರಾ? ಅದಕ್ಕೆ ಕಾಲ್ ಮಾಡಿದೆ. ಅಪ್ಪ ಇದೆಲ್ಲ ಇವ್ರಿಗೆ ಯಾಕಪ್ಪ ಹೇಳ್ತಿದ್ಯಾ? ಲೋ ಸುಬ್ಬು, ನೀನು ಅಲ್ಲೇ ಇದೆಯೇನೋ? ನಾನು ಎಲ್ಲಾದ್ರೂ ಇರ್ಲಿ, ಇದನ್ ಯಾಕೆ ಅವ್ರಿಗೆ ಹೇಳ್ತಿದ್ಯಾ ಅಂದೆ. ತಪ್ಪೇನಿದೆ ಸುಬ್ರಹ್ಮಣ್ಯ ಅವರೇ?
ನೀವು ನನಗೋಸ್ಕರ ಹುಡುಗನ್ ಹುಡುಕ್ತಾ ಇದ್ದೀರಾ, ನಾನು ನಿಮ್ಗೋಸ್ಕರ ಹುಡುಗಿ ಹುಡುಕೋದ್ರಲ್ಲಿ ತಪ್ಪೇನಿದೆ? ಅಂಕಲ್, ಸುಬ್ರಹ್ಮಣ್ಯ ಅವರು ಮದ್ವೆಗೆ ಒಪ್ಕೊಂಡಿದಾರ ತಾನೆ? ಒಪ್ಕೊಂಡಿದ್ದೀನಿ ನಮ್ಮವ್ರೆ. ಅವನ್ನ ಕೇಳಿ ಅವನು ಒಪ್ಕೊಂಡ ಮೇಲೆನೆ ಪೇಪರ್ ಹಾಕ್ಸಿದ್ದು. ಅಪ್ಪ ಏನಪ್ಪ ಹೇಳ್ತಿದ್ಯಾ? ಸರಿ ಅಂಕಲ್, ಹಾಗಾದ್ರೆ ನಾನೇ ಅವ್ರಿಗೆ ಹುಡುಗಿನ ಹುಡುಕ್ತೇನೆ. ಒಳ್ಳೆ ಹುಡುಗಿ ಸಿಕ್ತಿದ ಹಾಗೆ ನಿಮಗ್ ಕಾಲ್ ಮಾಡ್ತೀನಿ. ಆಗ್ಲಿ ಅಮ್ಮವ್ರೆ, ಒಳ್ಳೇದು. ಅಪ್ಪ ಸರಿ ಅಂಕಲ್. ಸುಬ್ಬು ಅವ್ರೆ, ನೀವೇನೋ ಹೇಳ್ತಿದ್ರಿ ಅಲ್ವಾ, ಏನದು? ಏನಿಲ್ಲ ಬಿಡಿ ಮೇಡಮ್. ಮೇಡಮ್ ಅವರು ರಿಸೀವ್ ಮಾಡ್ತಿಲ್ಲ, ಏನ್ ಮಾಡೋದು? ಒಬ್ರು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೇನು, ಇನ್ನಿಬ್ರಿದಾರಲ್ಲ, ಅವ್ರನ್ನ ನೋಡೋಣ, ನಡೀರಿ. ಯಾಕೆ ಮೇಡಮ್ ಇಷ್ಟು ಹಠ ಮಾಡ್ತಿದ್ದೀರಾ? ನಾನು ಒಬ್ನೇ ಹೋಗಿ ನೋಡ್ಕೊಂಡ್ ಬರ್ತೀನಿ, ನಿಮ್ ಮನೆಗೆ ಹೋಗಿ. ಸಾಧ್ಯನೇ ಇಲ್ಲ, ಅವ್ರನ್ನೆಲ್ಲ ನಾನೇ ನನ್ ಕಣ್ಣಾರೆ ನೋಡ್ಬೇಕು, ನಾನೇ ಮಾತಾಡಿಸ್ಬೇಕು. ನಿಮ್ಗೆ ನನ್ ಮೇಲೆ ಹೊಟ್ಟೆ ಉರಿ ಸುಬ್ರಹ್ಮಣ್ಯ ಅವರೇ. ಆ ಹೊಟ್ಟೆ ಊರಿಗೆ ನೀವ್ ನನಗೆ ಎಂತನೋ ಕಟ್ಬಿಟ್ರೆ ಅದನ್ನ ನಾನು ಒಪ್ಕೊಳ್ಳೋದಕ್ಕಾಗತ್ತಾ? ಅದೆಲ್ಲ ಆಗಲ್ಲ, ನಡೀರಿ ನೀವು. ಮೇಡಮ್ ಆತರ ಎಲ್ಲ ಮಾಡ್ತೀನ ಮೇಡಮ್ ನಾನು? ನೀವ್ ಏನ್ ಬೇಕಿದ್ರು ಮಾಡ್ತೀರಾ, ಎಲ್ಲ ನಿಮ್ ಅನುಕೂಲಕ್ ತಕ್ಕ ಹಾಗೆ. ನನಗ್ ನಿಮ್ ಮೇಲೆ ನಂಬಿಕೆನೇ ಇಲ್ಲ. ಈಗ ನೀವು ಗಾಡಿ ಮೂವ್ ಮಾಡ್ತಿರೋ ಇಲ್ವೋ? ಮಾಡ್ತೀನಿ ಮೇಡಮ್. ಹಲೋ ಸರ್, ಹೇಳಿ. ಹೌದೌದು, ನಿಮ್ಮನೆ ಕಡೆನೆ ಹೊರಟಿದ್ವಿ. ನೀವು ಫೋನ್ ಎತ್ತಿಲ್ಲ. ನೀವು ಬಿಸಿ ಇದ್ರೆ ಪರವಾಗಿಲ್ಲ, ಇನ್ನೊಂದ್ಸಲಿ ಬರ್ತೀವಿ. ಇಲ್ಲ ಸುಬ್ಬು ಅವ್ರೆ, ಇವತ್ತೇ ಮೀಟ್ ಆಗ್ಬೇಕಂತ ಹೇಳಿ. ಮೇಡಮ್ ಅವ್ರು ತುಂಬಾ ದೂರ ಇದಾರೆ ಮೇಡಮ್, ನಾವು ಹೋಗೋಷ್ಟೊತ್ತಿಗೆ ಲೇಟ್ ಆಗಿ ಹೋಗುತ್ತೆ. ಅವ್ರಿಗೇನೋ ಬೇರೆ ಕೆಲಸ ಇದೆಯಂತೆ. ಅದ್ ಏನಾದ್ರೂ ಕೆಲ್ಸ ಇರ್ಲಿ, ಇದು ಜೀವನ. ನಾನು ಅವ್ರ ಜೊತೆ ಇವತ್ತೇ ಮೀಟ್ ಆಗ್ಬೇಕು, ಇವತ್ತೇ ಮಾತಾಡ್ಬೇಕು. ನಡೀರಿ ನೀವು. ಎಲ್ಲಿ ಲೌಡ್ ಸ್ಪೀಕರ್ ಹಾಕಿ. ಮೇಡಮ್ ಅದು ಹೇಳ್ತಿದ್ದೀನಿ ತಾನೇ, ಲೌಡ್ ಸ್ಪೀಕರ್ ಹಾಕಿ. ಸುಬ್ಬು ಅವ್ರೆ, ಈಗ ನೀವ್ ಎಲ್ಲಿದ್ದೀರಾ? ಸರ್ ನಾವೀಗ ಇಲ್ಲೇ ನೈಸ್ ರೋಡ್ ಟೋಲ್ಗಿಂತ ಒಂದ್ ಸ್ವಲ್ಪ ದೂರನೇ ಇದೀವಿ. ಓ ಹೌದಾ, ನಾನು ಯಾವ್ದೋ ಕೆಲ್ಸದ ಮೇಲೆ ಇಲ್ಲಿಗೆ ಬಂದಿದ್ದೆ. ಪಕ್ಕದಲ್ಲೇ ಒಂದು ಪಾರ್ಕ್ ಇದೆಯಲ್ಲ, ಅಲ್ಲೇ ಮಾತಾಡೋಣ. ಪಾರ್ಕಲ್ಲೆಲ್ಲ ಬೇಡ, ಬೇಕಿದ್ರೆ ಇನ್ನೊಂದ್ ದಿವಸ ಮಾತಾಡೋಣ ಬಿಡಿ. ಇಲ್ಲ, ಪಾರ್ಕ್ಗೆ ಹೋಗೋಣ. ಸರಿ ಸರ್, ಆಯ್ತು, ಪಾರ್ಕಿಗೆ ಹೋಗೋಣ. ಸರಿ ಆಗಿದ್ರೆ ಬನ್ನಿ ಮೀಟ್ ಮಾಡೋಣ. ಓಕೆ. ಪಾರ್ಕ್ ಕಡೆ ಗಾಡಿ ತಿರ್ಗ್ಸು.